ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಾರ ನೀವು ದೈವ ಕಾರ್ಯಗಳಲ್ಲಿ ಹೆಚ್ಚು ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಕುಲದೇವರ ಆಶೀರ್ವಾದವು ಸಹಿತ ನಿಮಗೆ ಈ ವಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ಕುಲದೇವರ ಸಹಾಯದಿಂದಾಗಿ ನಿಂತಹ ಕೆಲಸಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು. ಅಥವಾ ನೀವು ಈ ವಾರ ಪ್ರವಾಸಗಳಿಗೆ ಹೋಗುವಂತಹ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ಷೇತ್ರವನ್ನು ನಾವು ನೋಡುವಂಥದ್ದಾದ್ರೆ ಕಾರ್ಯಕ್ಷೇತ್ರದಲ್ಲಿ ಈ ವಾರ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಮೇಲಾಧಿಕಾರಿಗಳಿಂದ ಇಲ್ಲಿ ನಿಮಗೆ ಮೆಚ್ಚುಗೆಯು ಸಹಿತ ಸಿಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಈ ವಾರ ನಿಮಗೆ ನಿಮ್ಮ ಕುಟುಂಬ ವಿಚಾರದಲ್ಲಿ ಸ್ತ್ರೀಯರಿಂದ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಅಕ್ಕ, ತಂಗಿ, ತಾಯಿ, ಹೆಂಡತಿ ಈ ತರ ಸ್ತ್ರೀಯರಿಂದ ನಿಮಗಿಲ್ಲಿ ಲಾಭ ಈ ತಿಂಗಳು ನಿಮ್ಮ ಕುಟುಂಬದವರಿಂದ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ತಿಂಗಳು ಆಕಸ್ಮಿಕವಾಗಿ ನಿಮ್ಮ ಮಿತ್ರರು ಸಹಿತ ನಿಮಗಿಲ್ಲಿ ಭೇಟಿ ಆಗ್ಬೋದು ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಅವರಿಂದಲೂ ಸಹಿತ ನಿಮಗಿಲ್ಲಿ ಲಾಭವಿದೆ ಅಂತಲೇ ಹೇಳ್ಬೋದು. ಅಥವಾ ಅವರಿಂದ ನೀವು ಹಣದ ಸಹಾಯವನ್ನು ಸಹಿತ ಇಲ್ಲಿ ಪಡ್ಕೊಬೋದು ಅಂತಲೇ ಹೇಳ್ಬೋದು. ಇನ್ನು ಸ್ವಂತ ವ್ಯಾಪಾರ ಉದ್ಯೋಗವನ್ನೇನಾದ್ರು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳು ನಿಮಗೆ ನಿಮ್ಮ ಸ್ವಂತ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ವಾರ ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು. ಮನರಂಜನೆಯಲ್ಲಿ ನೀವು ಹೆಚ್ಚು ಸಮಯವನ್ನು ಕಳಿತೀರಾ ಅಂತಲೇ ಹೇಳ್ಬೋದು. ಸೊ ಅದರಿಂದ ಓದಿನ ಮೇಲೆ ನೀವು ಹೆಚ್ಚು ಶ್ರಮವನ್ನು ಪಡಬೇಕಾಗಬಹುದು ಈ ವಾರ. ಇನ್ನು ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ಈ ವಾರ ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಯಾವುದೇ ರೀತಿಯಾದಂತಹ ದೊಡ್ಡ ಟೆನ್ಷನ್ ಅನ್ನು ತಗೊಳ್ಳದೆ ಸತತವಾಗಿ ಪ್ರಯತ್ನವನ್ನು ಮಾಡುವಂಥದ್ದು ನಿಮಗಿಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸರ್ಕಾರಿ ನೌಕರರಿಗೆ ಈ ವಾರ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯದಲ್ಲಿ ನಿಮಗೆ ಈ ವಾರ ಸುಧಾರಣೆಯನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಸಂತಾನದಿಂದ ಈ ವಾರ ನಿಮಗೆ ಒಂದು ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಆರ್ಥಿಕ ಸ್ಥಿತಿ ಈ ವಾರ ಸ್ಥಿರವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಎಸ್ಪೆಷಲಿ ಮಹಿಳೆಯರು ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಈ ಎಣ್ಣೆ ತಿಂಡಿಗಳಿಂದ ಎಷ್ಟು ದೂರ ಇರ್ತೀರಾ ಅಷ್ಟು ಒಳ್ಳೆಯದಾಗಿರುತ್ತೆ. ಆದಷ್ಟು ಯೋಗ ಮತ್ತು ಧ್ಯಾನವನ್ನು ಮಾಡುವಂಥದ್ದು ಸಹಿತ ನಿಮಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಆತ್ಮವಿಶ್ವಾಸವು ಸಹಿತ ಈ ವಾರ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನೀವು ಮಾನಸಿಕ ನೆಮ್ಮದಿಯನ್ನು ಸಹಿತ ಈ ವಾರ ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ಸೊ ಆಂಜನೇಯನ ದೇವಸ್ಥಾನಗಳಿಗೆ ಭೇಟಿ ನೀಡುವಂಥದ್ದು ಅಥವಾ ಆಂಜನೇಯನ ಆರಾಧನೆಯನ್ನು ಮಾಡುವಂಥದ್ದು ಸಹಿತ ನಿಮಗೆ ಇಲ್ಲಿ ಬರುವಂತಹ ಕಷ್ಟಗಳಿಂದ ನೀವು ಪಾರಾಗಲು ಸುಲಭ ಉಪಾಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವಾರ ನಿಮಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದಂತಹ ವಾರ ಅಂತ ಹೇಳ್ಬೋದು. ಈ ವಾರ ನಿಮಗೆ ಬಡ್ತಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ವೃತ್ತಿ ರಂಗದಲ್ಲಿ. ಆದರೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಅವರ ಆರೋಗ್ಯ ಅಥವಾ ಅವರೊಂದಿಗೆ ಮನಸ್ತಾಪವಾಗುವಂತಹ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬೆನ್ನು ನೋವು, ನರಕ್ಕೆ ಸಂಬಂಧಿಸಿದಂತಹ ನೋವುಗಳು ಸ್ವಲ್ಪ ಕಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮಗೆ ಸ್ವಲ್ಪ ವ್ಯರ್ಥ ಓಡಾಟಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದು ಪ್ರವಾಸದಿಂದಲೇ ಆಗಿರ್ಬೋದು ಅಥವಾ ಕೆಲಸದಲ್ಲೇ ಆಗಿರ್ಬೋದು. ಸೊ ಅದರಿಂದಾಗಿ ಮಾನಸಿಕ ಖಿನ್ನತೆ ಸ್ವಲ್ಪ ಕಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಳೆಯ ವಿಚಾರಗಳು ನಿಮಗೆ ಈ ವಾರ ಸ್ವಲ್ಪ ಬಾಧಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಯೋಗ ಮತ್ತು ಧ್ಯಾನವನ್ನು ಇನ್ಕ್ಲೂಡ್ ಮಾಡಿಕೊಳ್ಳುವಂಥದ್ದು ನಿಮಗೆ ಇಲ್ಲಿ ಉಪಯೋಗಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಗೆ ಬರುವಂಥದ್ದಾದರೆ ಆರ್ಥಿಕ ಸ್ಥಿತಿ ಈ ವಾರ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಈ ವಾರ ಸಹಾಯವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ಸ್ವಂತ ವ್ಯಾಪಾರ ಅಥವಾ ಉದ್ಯೋಗ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವಾರ ನಿಮಗೆ ಅಭಿವೃದ್ಧಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ತುಂಬ ಬೇಗ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇಗ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮಗೆ ಆದಾಯದ ಮೂಲಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ರೀತಿಯಾದಂತಹ ಎಲ್ಲರ ಬಗ್ಗೆ ಚಿಂತೆ ಮಾಡ್ತಾ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಬೇಡಿ. ಆದಷ್ಟು ಓಪನ್ ಮೈಂಡೆಡ್ ಆಗಿರುವಂಥದ್ದು ನೀವು ಉತ್ತಮವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ವಾರ ಸಾಮಾನ್ಯ ಫಲ ಅಂತ ಹೇಳ್ಬೋದು. ಮನರಂಜನೆಯಲ್ಲಿ ನೀವು ಕಾಲಹರಣವನ್ನು ಜಾಸ್ತಿ ಮಾಡಬೇಡಿ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನಿಮ್ಮ ಗಮನವನ್ನು ಓದಿನ ಕಡೆ ಇಡುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಸರ್ಕಾರಿ ನೌಕರರಿಗೆ ಈ ವಾರ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಯಾವುದೇ ದೊಡ್ಡದಾದಂತಹ ಸಮಸ್ಯೆಗಳು ಈ ವಾರ ನಿಮಗೆ ಕಾಣಕ್ಕೆ ಸಿಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ಈ ವಾರ ಸಕಾರಾತ್ಮಕ ಫಲಿತಾಂಶಗಳು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಸಂತಾನದ ವಿಚಾರದಲ್ಲಿ ಈ ವಾರ ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಆದರೆ ಅವರ ಆಹಾರದ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ವಹಿಸಬೇಕಾಗುತ್ತೆ. ಇನ್ನು ಈ ರಾಶಿ ಚಕ್ರದ ಮಹಿಳೆಯರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಇನ್ನು ಸಾಲ ಬಾಧೆಯಿಂದ ಏನಾದರೂ ನೀವು ನರಳುತ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ಸ್ವಲ್ಪ ರಿಲೀಫ್ ಆಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸೊ ಆರ್ಥಿಕ ಸ್ಥಿತಿಯ ದೃಷ್ಟಿಕೋನದಿಂದ ಈ ವಾರ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ನೆರೆಹೊರೆಯವರ ಜೊತೆ ಸ್ವಲ್ಪ ವ್ಯರ್ಥ ವಾದ ವಿವಾದಗಳಾಗ್ಬೋದು. ಸ್ವಲ್ಪ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಈ ವಾರ ನೀವು ಗುರುಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾಳುಗಳನ್ನು ದಾನ ಮಾಡುವಂಥದ್ದು ಸಹಿತ ನಿಮಗೆ ಬರುವಂತಹ ತೊಂದರೆಗಳಿಂದ ನೀವು ಪಾರಾಗಕ್ಕೆ ಇದು ಉತ್ತಮವಾದಂತಹ ಉಪಾಯವಾಗಿರುತ್ತೆ ಅಂತ ಹೇಳ್ಬೋದು. ಈ ವಾರ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಕೆಲಸದ ಮೇಲಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಈ ವಾರ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. ಸೊ ನಿಮ್ಮ ಕಾರ್ಯಕ್ಷೇತ್ರದಲ್ಲಿನ ಬೆಳವಣಿಗೆಯೂ ಸಹಿತ ಈ ವಾರ ತುಂಬಾ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸ್ವಂತ ವ್ಯಾಪಾರ ಅಥವಾ ಉದ್ಯೋಗವನ್ನೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ಉತ್ತಮವಾದಂತಹ ಅಭಿವೃದ್ಧಿ ಮತ್ತು ಲಾಭಗಳು ನಿಮಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿಯು ಸಹಿತ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದುವರೆಗೂ ಕೊಟ್ಟಂತಹ ಸಾಲಗಳು ನಿಮಗೆ ಈ ವಾರ ಹಿಂತಿರುಗಿ ಬರಬಹುದಾದಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಾಲ ತಗೊಬೇಕು ಅಂತಿದ್ರು ಸಹಿತ ಈ ವಾರ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಗಮನ ವಹಿಸಿ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ವಾಹನ ಚಲಾಯಿಸಬೇಕಾದ್ರೂ ಅಷ್ಟೇ ನೀವು ಆದಷ್ಟು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಭೂಮಿ, ಭವನ, ವಾಹನಗಳಿಗೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಲಾಭವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಆದರೆ ಯಾವುದೇ ವಸ್ತುವನ್ನು ನೀವು ಖರೀದಿಸಬೇಕಾದ್ರೆ ಆದಷ್ಟು ಕಾಗದ ಪತ್ರಗಳನ್ನು ಪರಿಶೀಲಿಸುವಂಥದ್ದು ನಿಮಗೆ ಇಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮಗೆ ಧರ್ಮ ಕಾರ್ಯಗಳಲ್ಲಿ ಹೆಚ್ಚು ನಿಮ್ಮ ಗಮನ ಇರುತ್ತೆ ಅಂತಲೇ ಹೇಳ್ಬೋದು. ಅಥವಾ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಯೂ ಸಹಿತ ಈ ವಾರ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ಮನಸ್ಸು ಒಂಥರ ನೆಮ್ಮದಿಯನ್ನು ಪಡೆಯುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಉತ್ತಮ ಫಲಿತಾಂಶಗಳು ಸಹಿತ ನಿಮಗೆ ಈ ವಾರ ಸಿಗಬಹುದು ಅಂತಲೇ ಹೇಳ್ಬೋದು. ಇನ್ನು ಸರ್ಕಾರಿ ನೌಕರರಿಗೂ ಅಷ್ಟೇ ಈ ವಾರ ಉತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ವಾರ ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು. ಸೊ ಓದಿನ ಮೇಲೆ ಹೆಚ್ಚು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರದಲ್ಲಿ ಈ ವಾರ ಉತ್ತಮವಾದಂತಹ ಫಲಗಳಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಈ ವಾರ ಇರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಸಂಗಾತಿಯ ಸಹಕಾರವೂ ಸಹಿತ ನಿಮಗಿಲ್ಲಿ ಉತ್ತಮವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ಷೇತ್ರದಲ್ಲೂ ಅಷ್ಟೇ ನಿಮ್ಮ ಮಿತ್ರರ ಸಹಕಾರದಿಂದ ಇಲ್ಲಿ ನಿಮಗೆ ಉತ್ತಮವಾದಂತಹ ಫಲಗಳನ್ನು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರವನ್ನು ನಾವು ನೋಡುವಂಥದ್ದಾದರೆ ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ಸ್ಥಿತಿಗತಿಗಳು ಸಾಮಾನ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಇಡುವಂಥದ್ದು ಉತ್ತಮವಾಗಿರುತ್ತೆ ಈ ವಾರ. ಯೋಗ, ಧ್ಯಾನವನ್ನು ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮವಾದಂತಹ ಫಲಗಳನ್ನು ನೀಡುತ್ತೆ ಅಂತ ಹೇಳ್ಬೋದು. ಆದಿತ್ಯ ಹೃದಯದ ಪಠಣೆಯನ್ನು ಮಾಡುವಂಥದ್ದು ನಿಮಗಿಲ್ಲಿ ಬರುವಂತಹ ಕಷ್ಟಗಳಿಂದ ದೂರ ಆಗೋಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ವಾರ ನಿಮಗೆ ಸಂತೋಷದ ಸುದ್ದಿಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಭೂಮಿ, ಭವನ, ವಾಹನಗಳಿಂದಲೂ ಸಹಿತ ನಿಮಗಿಲ್ಲಿ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ವಾರವಾಗುತ್ತೆ ಇದು ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಗಳು ಅಷ್ಟೇ ನಿಮ್ಮಿಷ್ಟದಂತೆ ಈ ವಾರ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ಹೆಚ್ಚು ಗುರು ಹಿರಿಯರ ಆಶೀರ್ವಾದ ಮತ್ತು ಸಹಕಾರವನ್ನು ಪಡೆಯುವಂಥದ್ದು ನಿಮಗಿಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ನಿಮ್ಮ ಮನಸ್ಸು ಇಲ್ಲಿ ಸ್ವಲ್ಪ ಚಂಚಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ಹತ್ರ ಎಲ್ಲ ಇದ್ರೂ ಸಹಿತ ನೀವು ವ್ಯರ್ಥ ಚಿಂತೆಗಳನ್ನು ಇಲ್ಲಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಸ್ವಲ್ಪ ಯೋಗ, ಧ್ಯಾನದ ಕಡೆ ನಿಮ್ಮ ಗಮನವನ್ನು ಹರಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಹೊಸ ಯೋಜನೆಗಳನ್ನು ಮಾಡೋದಕ್ಕೆ ಮತ್ತು ಪ್ರಾರಂಭಿಸೋದಕ್ಕೂ ಸಹಿತ ಈ ವಾರ ಉತ್ತಮವಾದಂತಹ ಸಮಯ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಉದ್ಯೋಗ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ನಿಮಗೆ ಸಕಾರಾತ್ಮಕ ಸುದ್ದಿಗಳೇ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ಈ ವಾರ ಉತ್ತಮವಾದಂತಹ ಫಲಗಳೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಕ್ರೀಡೆಗೆ ಸಂಬಂಧಿಸಿದಂತೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ನಿಮಗೆ ಪಾಸಿಟಿವ್ ರಿಸಲ್ಟ್ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ಷೇತ್ರದಲ್ಲೂ ಅಷ್ಟೇ ಈ ವಾರ ನಿಮಗೆ ಉತ್ತಮ ಫಲ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು.
ನೀವು ಮಾಡುವಂತಹ ಕೆಲಸಗಳಿಗೆ ನಿಮಗೆ ಈ ವಾರ ರೆಕಗ್ನೇಷನ್ ಸಿಗಿದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸ್ವಂತ ವ್ಯಾಪಾರ ಅಥವಾ ಉದ್ಯೋಗವನ್ನೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ನಿಮಗೆ ಉತ್ತಮವಾದಂತಹ ಲಾಭದ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಾಲ ಬಾಧೆಯಿಂದ ಪೀಡಿತರಾದವರು ಈ ವಾರ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಹಿಳೆಯರು ಆದಷ್ಟು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ನೀವು ತಗೊಳ್ಳುವಂತಹ ಆಹಾರದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿ ಆದಷ್ಟು ಕರಿದ ತಿಂಡಿಗಳಿಂದ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಸೊ ಟೋಟಲ್ ಆಗಿ ಈ ವಾರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ದೇವರ ಕೃಪೆಯಿಂದ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಈ ವಾರ ಸ್ಥಿತಿಗತಿಗಳು ಸಾಮಾನ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿವಿಧ ಮೂಲಗಳಿಂದಲೂ ಸಹಿತ ನಿಮಗೆ ಇಲ್ಲಿ ಹಣ ಬರುವಂತಹ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಆದಷ್ಟು ಯೋಗ ಮತ್ತು ಧ್ಯಾನವನ್ನು ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮವಾಗಿರುತ್ತೆ. ಇನ್ನು ಈ ವಾರ ನೀವು ಆದಿತ್ಯ ಹೃದಯದ ಪಠಣೆಯನ್ನು ಮಾಡುವಂಥದ್ದು ಅಥವಾ ಗುರುವಿನ ಸನ್ನಿಧಾನದಲ್ಲಿ ಕಾಳುಗಳ ದಾನವನ್ನು ನೀಡುವಂಥದ್ದು ಸಹಿತ ನಿಮಗಿಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಂದ ನೀವು ದೂರ ಬರೋಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಾರ ನಿಮಗೆ ಸ್ತ್ರೀಯರಿಂದ ಸ್ವಲ್ಪ ಬಾಧೆ ಇದೆ ಅಂತಲೇ ಹೇಳ್ಬೋದು. ಆದ್ದರಿಂದಾಗಿ ಸ್ತ್ರೀಯರಿಂದ ಸ್ವಲ್ಪ ಎಚ್ಚರವಾಗಿರಿ. ನಿಮ್ಮ ಮನಸ್ಸು ಆದಷ್ಟು ಸಕಾರಾತ್ಮಕ ವಿಚಾರಗಳಲ್ಲಿ ಈ ವಾರ ಹೂಡುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಬೇಡದಂತಹ ವಿಚಾರಗಳಲ್ಲಿ ಹೆಚ್ಚು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇದಲ್ಲದೆ ದೈವ ಅಥವಾ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು. ಅದರಿಂದಾಗಿ ದೇವರ ಆಶೀರ್ವಾದವನ್ನು ಪಡೆಯುವಂಥದ್ದು ನಿಮಗಿಲ್ಲಿ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಮನೆಗೆ ಅತಿಥಿಗಳು ಬರುವಂತಹ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಈ ವಾರ ನಿಮಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನೀವು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಓಡಾಟಗಳು ಸಹಿತ ನಿಮಗೆ ಈ ವಾರ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸರ್ಕಾರಿ ನೌಕರರಿಗೆ ಈ ವಾರ ಉತ್ತಮವಾದಂತಹ ವಾರವಾಗಿರುತ್ತೆ ಅಂತಲೇ ಹೇಳ್ಬೋದು. ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು ಈ ವಾರ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ವಿದ್ಯಾರ್ಥಿಗಳು ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತೆ. ಈ ವಾರ ನಿಮಗೆ ಅಷ್ಟಾಗಿ ಉತ್ತಮವಲ್ಲದಂತಹ ವಾರ ಅಂತಲೇ ಹೇಳ್ಬೋದು. ಸೊ ಆದಷ್ಟು ತಾಳ್ಮೆಯಿಂದಿರುವಂಥದ್ದು ನೀವು ಉತ್ತಮವಾಗಿರುತ್ತೆ. ಇನ್ನು ಸಂತಾನಕ್ಕೆ ಸಂಬಂಧಿಸಿದಂತೆ ಈ ವಾರ ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಡಬಹುದು. ಹೆಚ್ಚಿನದಾಗಿ ಅವರ ಆರೋಗ್ಯದ ಮೇಲೆ ನೀವು ಹೆಚ್ಚು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಕರಿದ ತಿಂಡಿಗಳಿಂದ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ನೀವೇನಾದ್ರು ಸಾಲ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಎಚ್ಚರಿಕೆ ವಹಿಸಿ ಪ್ರತಿಯೊಂದು ಕಾಗದ ಪತ್ರಗಳನ್ನು ಗಮನಿಸಿ ಸಾಲ ಕೊಡುವಂಥದ್ದು ಉತ್ತಮವಾಗಿರುತ್ತೆ. ಯಾಕಂತ ಹೇಳಿದ್ರೆ ಕೊಟ್ಟಂತಹ ಸಾಲ ಮತ್ತೆ ಹಿಂತಿರುಗಿ ಬರುವಂಥದ್ದು ಸ್ವಲ್ಪ ಕಷ್ಟ ಆಗಬಹುದು. ಇನ್ನು ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ಈ ವಾರ ಸ್ವಲ್ಪ ಸಕಾರಾತ್ಮಕ ಸುದ್ದಿಗಳೇ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಂತ ಉದ್ಯೋಗ ಅಥವಾ ವ್ಯಾಪಾರವನ್ನೇನಾದ್ರು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ನಿಮಗೆ ಉತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು. ವಿವಿಧ ಆದಾಯ ಮೂಲಗಳನ್ನು ನೀವು ಈ ವಾರ ಹುಡುಕ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ವ್ಯರ್ಥ ವಾದ ವಿವಾದಗಳು ಹೆಚ್ಚಾಗಬಹುದು ಮನೆಯಲ್ಲಿ. ಸೊ ಇದರಿಂದಾಗಿ ಇದು ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಎಫೆಕ್ಟ್ ಬೀಳುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯನ್ನು ವಹಿಸಿ ನಿಮ್ಮ ಮಾತಿನ ಮೇಲೆ ನಿಗಾ ಇಡುವಂಥದ್ದು ಉತ್ತಮವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ವ್ಯರ್ಥ ವಾದ ವಿವಾದಗಳಿಂದ ನೀವೇ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ಷೇತ್ರದಲ್ಲಿ ಅತಿ ಉತ್ಸಾಹವನ್ನು ತೋರ್ಸೋಕ್ಕೆ ಹೋಗಬೇಡಿ. ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇರುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾಹನವನ್ನು ಚಲಾಯಿಸಬೇಕಾದ್ರೆ ಹೆಚ್ಚು ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಂಜನೇಯನ ಸ್ಮರಣೆ ಅಥವಾ ಶಿವನ ಧ್ಯಾನವನ್ನು ಮಾಡುವಂಥದ್ದು ಅಥವಾ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವಂಥದ್ದು ನಿಮಗಿಲ್ಲಿ ಬರುವಂತಹ ಸಮಸ್ಯೆಗಳಿಂದ ದೂರ ಆಗೋಕ್ಕೆ ನಿಮಗಿಲ್ಲಿ ಉತ್ತಮವಾದಂತಹ ಉಪಾಯವಾಗಿರುತ್ತೆ ಅಂತ ಹೇಳ್ಬೋದು. ಈ ವಾರ ಶುಭ ಸುದ್ದಿಗಳನ್ನು ಪಡೆಯುವಂತಹ ವಾರ ಅಂತಲೇ ಹೇಳ್ಬೋದು. ಎಲ್ಲ ಕೆಲಸಗಳು ಈ ವಾರ ನಿಮಗೆ ತುಂಬ ಸ್ಪೀಡಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಈ ವಾರ ಆರ್ಥಿಕ ಪರಿಸ್ಥಿತಿಯು ಅಷ್ಟೇ ಈ ವಾರ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನಿಮ್ಮ ಗುರು ಹಿರಿಯರ ಸಲಹೆ ಮತ್ತು ಸಹಕಾರವೂ ಸಹಿತ ನಿಮಗೆ ಈ ವಾರ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ನಿಮ್ಮ ಹಿರಿಯ ಸಹೋದರ ಮತ್ತು ಸಹೋದರಿಯರಿಂದ ನಿಮಗೆ ಇಲ್ಲಿ ಈ ವಾರ ಹೆಚ್ಚು ಸಹಾಯ ಮತ್ತು ಲಾಭ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಯಾವುದೇ ರೀತಿಯಾದಂತಹ ವ್ಯರ್ಥ ವಾದ ವಿವಾದಗಳನ್ನು ಅವ್ರ ಜೊತೆ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಮಾತಿನಲ್ಲಿ ಸ್ವಲ್ಪ ತಾಳ್ಮೆ ಇರುವಂಥದ್ದು ಉತ್ತಮವಾಗಿರುತ್ತೆ.
ಇನ್ನು ಈ ವಾರ ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿದ್ದಂತಹ ಸಮಸ್ಯೆಗಳು ಈ ವಾರ ಸ್ವಲ್ಪ ಚೇತರಿಕೆಯನ್ನು ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮಾತಿನ ಮೇಲೆ ಈ ವಾರ ಹೆಚ್ಚು ನಿಗಾವನ್ನು ಇಡಬೇಕಾಗುತ್ತೆ. ಇಲ್ಲಿ ನಿಮಗೆ ಇದು ಸ್ವಲ್ಪ ಎಫೆಕ್ಟನ್ನು ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ವಿಚಾರಗಳಲ್ಲಿ ಯಾರ ಜೊತೆ ಏನು ಮಾತಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಸ್ವಲ್ಪ ಗಮನ ಇಟ್ಟು ನೋಡುವಂಥದ್ದು ಉತ್ತಮವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ನೀವು ಶತ್ರುಗಳನ್ನು ಹುಟ್ಟಾಕೊಳ್ತೀರಾ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇದಲ್ಲದೆ ಈ ವಾರ ಬೇರೆಯವರ ಮಾತುಗಳಿಗೆ ಕಿವಿಗೊಡೋದನ್ನು ಬಿಡುವಂಥದ್ದು ನೀವು ಉತ್ತಮವಾಗಿರುತ್ತೆ. ನಿಮ್ಮ ಮನಸ್ಸಾಕ್ಷಿಯನ್ನು ನಂಬಿ ಮುಂದುವರಿಯುವಂಥದ್ದು ನಿಮಗೆ ಇಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಯಾತ್ರೆಗಳಿಂದ ಸಹ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ತಾಯಿಯೊಂದಿಗೆ ಸಂಬಂಧಗಳು ಸಹಿತ ಈ ವಾರ ಉತ್ತಮವಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಆಸ್ತಿ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಈ ವಾರ ಲಾಭ ಹೆಚ್ಚಾಗಲಿದೆ. ಸಾಲ ಕೊಡಬೇಕಂದ್ರೆ ಈ ವಾರ ಸ್ವಲ್ಪ ಎಚ್ಚರಿಕೆ ವಹಿಸಿ, ಯಾಕಂತ ಹೇಳಿದ್ರೆ ಕೊಟ್ಟಂತಹ ಸಾಲ ಮತ್ತೆ ಹಿಂತಿರುಗಿ ಬರದೇ ಇರಬಹುದು. ಸೊ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ನೀವು ಎದುರಿಸಿದರೆ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನವನ್ನು ನೀವು ತಗೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ನೀವೇನಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ನಿಮಗೆ ಶುಭ ಸುದ್ದಿಗಳು ಸಿಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂತಾದ್ರೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ವಾರ ಉತ್ತಮವಾದಂತಹ ಸಮಯವಿರುತ್ತೆ ಅಂತಲೇ ಹೇಳ್ಬೋದು. ವಿದ್ಯಾಭ್ಯಾಸದ ಕಡೆಗೆ ಗಮನ ನಿಮ್ಮದು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ ಈ ವಾರ ಉತ್ತಮವಾದಂತಹ ಸಮಯ ನಿಮ್ಮದಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ನೋಡಲ್ಲ ಅಂತಲೇ ಹೇಳ್ಬೋದು. ಇನ್ನು ಸ್ವಂತ ಉದ್ಯೋಗ ಮತ್ತು ವ್ಯಾಪಾರ ಮಾಡ್ತಾ ಇರುವಂಥವ್ರಿಗೆ ಈ ವಾರ ಮಿಶ್ರ ಫಲ ಇದೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ವಾರ ಗೌರವ ಕೀರ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಬಡ್ತಿಯ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಸಂತಾನದಿಂದ ಈ ವಾರ ಶುಭ ಸುದ್ದಿಗಳನ್ನು ನೀವು ಕೇಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಶನಿವಾರಗಳಂದು ನೀವು ಶನೀಶ್ವರನ ದೇವಸ್ಥಾನದಲ್ಲಿ ಹುರುಳಿಕಾಳು ಅಥವಾ ಉದ್ದಿನ ಬೇಳೆಯನ್ನ ದಾನವಾಗಿ ನೀಡುವಂಥದ್ದು ಅಥವಾ ಗಣಪತಿಯ ಆರಾಧನೆಯನ್ನ ಮಾಡುವಂಥದ್ದು ನಿಮಗೆ ಬರುವಂತಹ ಕಷ್ಟಗಳಿಂದ ನೀವು ಈ ವಾರ ಪಾರಾಗಲಿಕ್ಕೆ ಇದು ಒಂದು ಸುಲಭ ಉಪಾಯ ಅಂತಲೇ ಹೇಳ್ಬೋದು. ಈ ವಾರ ನಿಮಗೆ ಆಕಸ್ಮಿಕ ಧನಲಾಭವಾಗುವಂತಹ ಅಥವಾ ಆಕಸ್ಮಿಕವಾದಂತಹ ಶುಭ ಸುದ್ದಿಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದರೆ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಾರ ಸ್ವಲ್ಪ ತೊಂದರೆಗಳು ಹೆಚ್ಚಾಗ್ಬೋದು. ಸೊ ಅವರ ಜೊತೆ ಯಾವುದೇ ರೀತಿಯಾದಂತಹ ವ್ಯರ್ಥ ವಾದ ವಿವಾದಗಳಿಂದ ನೀವು ಈ ವಾರ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಇದು ನಿಮ್ಮ ಕುಟುಂಬದ ವಾತಾವರಣವನ್ನು ಸ್ವಲ್ಪ ಹಾಳು ಮಾಡಬಹುದು ಅಂತಲೇ ಹೇಳ್ಬೋದು. ಸೊ ಅದರಿಂದ ತಾಳ್ಮೆಯಿಂದಿರುವಂಥದ್ದು ನಿಮ್ಮ ತಾಯಿಯ ಜೊತೆ ವ್ಯವಹರಿಸುವಾಗ ಉತ್ತಮವಾಗಿರುತ್ತೆ ಈ ವಾರ. ಇನ್ನು ಈ ವಾರ ನಿಮ್ಮ ಭಾಗ್ಯದಲ್ಲಿ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡಂತಹ ಕಾರ್ಯಗಳು ಭಾಗ್ಯದ ಸಹಕಾರದಿಂದ ಈ ವಾರ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗಸ್ಥರಿಗೂ ಅಷ್ಟೇ ಈ ವಾರ ಅತ್ಯುತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು. ಆದರೆ ಕುಟುಂಬದಲ್ಲಿ ವ್ಯರ್ಥ ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಆದಷ್ಟು ತಾಳ್ಮೆಯಿಂದಿರುವಂಥದ್ದು ನಿಮ್ಮ ಕುಟುಂಬ ವಿಚಾರದಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ವಿದ್ಯಾರ್ಥಿಗಳಿಗೂ ಸಹಿತ ಈ ವಾರ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮಗೆ ಕಾಣಕ್ಕೆ ಸಿಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಸ್ವಂತ ಉದ್ಯೋಗ ಅಥವಾ ವ್ಯವಹಾರವನ್ನೇನಾದ್ರು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಈ ವಾರ ನಿಮಗೆ ಭಾಗ್ಯದ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಇಲ್ಲಿ ನಿಮಗೆ ನಿಮ್ಮ ಲಾಭದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಈ ವಾರ ನೀವು ಯಾವುದೇ ಕೆಲಸವನ್ನ ಪ್ರಾರಂಭಿಸಿದ್ರು ಸಹಿತ ನಿಮಗಿಲ್ಲಿ ಸಕಾರಾತ್ಮಕ ಫಲಗಳೇ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ನಿಮ್ಮ ಕುಲದೇವರ ಆಶೀರ್ವಾದವನ್ನು ತಗೊಳ್ಳುವಂಥದ್ದು ನೀವಿಲ್ಲಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಕುಲದೇವರ ಆಶೀರ್ವಾದದಿಂದ ಇಲ್ಲಿ ಈ ವಾರ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಾಲ ಬಾಧೆಯಿಂದ ಪೀಡಿತರಾಗಿದ್ದರೆ ಈ ವಾರ ನಿಮಗೆ ಸಾಲ ಬಾಧೆ ಸ್ವಲ್ಪ ನಿವಾರಣೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಭೂಮಿ, ಭವನ, ವಾಹನಗಳಿಂದಲೂ ಸಹಿತ ನಿಮಗೆ ಈ ವಾರ ಉತ್ತಮವಾದಂತಹ ಲಾಭವಿದೆ ಅಂತಲೇ ಹೇಳ್ಬೋದು. ಇನ್ನು ನೀವು ಈ ವಾರ ಗೋಧಿಯನ್ನ ದಾನವಾಗಿ ನೀಡುವುದರಿಂದಾಗಿ ಇಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ನೀವು ಆಚೆ ಬರ್ಬೋದು ಅಂತಲೇ ಹೇಳ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಈ ವಾರ ಅತ್ಯುತ್ತಮವಾದಂತಹ ಲಾಭವನ್ನು ನೀವು ನೋಡ್ತೀರಾ. ಆರ್ಥಿಕ ಸ್ಥಿತಿಯು ಸಹಿತ ಈ ವಾರ ನಿಮಗೆ ಸುಧಾರಣೆ ಆಗುತ್ತೆ. ಇನ್ನು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ತಲೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ರಕ್ತದೊತ್ತಡದಂತಹ ಸಮಸ್ಯೆಗಳು ಈ ವಾರ ಸ್ವಲ್ಪ ಹೆಚ್ಚಾಗಬಹುದು. ದುಡ್ಡಿನ ವಿಚಾರದಲ್ಲೂ ಸಹಿತ ಈ ವಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾರನ್ನು ನಂಬಿ ದುಡ್ಡನ್ನು ನೀಡಬೇಡಿ. ಕೊಟ್ಟಂತಹ ದುಡ್ಡು ಮತ್ತೆ ಹಿಂತಿರುಗಿ ಪಡೆಯಲು ತುಂಬ ಹರಸಾಹಸ ಮಾಡಬೇಕಾಗಬಹುದು.
ಆದಷ್ಟು ಈ ವಾರ ನಿಮ್ಮ ಆತುರದ ನಿರ್ಧಾರದಿಂದ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಇದಲ್ಲದೆ ನಿಮ್ಮ ಅತಿ ದೊಡ್ಡ ನಿರ್ಧಾರಗಳನ್ನು ಗುರು ಹಿರಿಯರ ಸಲಹೆ ಮತ್ತು ಸಹಕಾರದಿಂದ ತಗೊಳ್ಳುವಂಥದ್ದು ನಿಮಗಿಲ್ಲಿ ಉಪಯೋಗಕರವಾಗಿರುತ್ತೆ ಅಂತ ಹೇಳ್ಬೋದು. ಈ ವಾರ ನಿಮ್ಮ ಪ್ರತಿಯೊಂದು ಕೆಲಸಕ್ಕೆ ನಿಮ್ಮ ಸಂಗಾತಿಯ ಸಲಹೆ ಮತ್ತು ಸಹಕಾರ ಉತ್ತಮವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ವಾರ ಸ್ವಲ್ಪ ಓಡಾಟಗಳು ಹೆಚ್ಚಾಗಬಹುದು. ಸೊ ಅದರಿಂದ ಒತ್ತಡವನ್ನು ನಿರ್ವಹಿಸಕ್ಕೆ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಯೋಗ ಮತ್ತು ಧ್ಯಾನವನ್ನು ಮಾಡುವಂಥದ್ದು ನಿಮಗೆ ಇಲ್ಲಿ ಉಪಯೋಗಕರವಾಗಿರುತ್ತೆ. ಇನ್ನು ನೀವೇನಾದರೂ ಸಾಲ ಬಾಧೆಯಿಂದ ಪೀಡಿತರಾಗಿದ್ದರೆ ಈ ವಾರ ಸ್ವಲ್ಪ ರಿಲೀಫ್ ಸಿಗುತ್ತೆ ಇದರಿಂದ ಅಂತಾನೆ ಹೇಳ್ಬೋದು. ಈ ವಾರ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅವರು ತಗೊಳ್ಳುವಂತಹ ಆಹಾರದ ಬಗ್ಗೆ ಸ್ವಲ್ಪ ಗಮನ ಇಡುವಂಥದ್ದು ಉತ್ತಮವಾಗಿರುತ್ತೆ. ಇದಲ್ಲದೆ ಅವರ ಜೊತೆ ಸಂಬಂಧವು ಸ್ವಲ್ಪ ಹದಗೆಡಬಹುದು. ಈ ವಾರ ವಾದ ವಿವಾದಗಳು ಹೆಚ್ಚಾಗಿ ಆಗಬಹುದು ನಿಮ್ಮ ತಂದೆಯ ಜೊತೆ. ಆದಷ್ಟು ಅವರ ಮಾತುಗಳನ್ನು ಗಮನ ಇಟ್ಟು ಕೇಳುವಂಥದ್ದು ನಿಮಗೆ ಇಲ್ಲಿ ಉಪಯೋಗಕರ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಯಾವುದಾದ್ರು ಹೊಸ ಕಾರ್ಯಗಳನ್ನೇನಾದ್ರು ಪ್ರಾರಂಭಿಸ್ತೀರ ಅಂತ ಹೇಳಿದ್ರೆ ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು ನಿಮಗೆ ಈ ವಾರ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಂತ ಉದ್ಯೋಗ ಅಥವಾ ವ್ಯವಹಾರವನ್ನೇನಾದ್ರು ಮಾಡ್ತಾ ಇದ್ದಾರೆ ಈ ವಾರ ನಿಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನವನ್ನು ನೀವು ಹರಿಸಬೇಕಾಗುತ್ತೆ. ಸಂತಾನಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮಗೆ ಉತ್ತಮವಾದಂತಹ ಸುದ್ದಿಗಳು ಸಿಗಬಹುದು ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಡುವಂಥದ್ದು ಉತ್ತಮವಾಗಿರುತ್ತೆ. ವ್ಯರ್ಥ ವಾದ ವಿವಾದಗಳಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ಈ ವಾರ ಸ್ವಲ್ಪ ಕಠಿಣ ಪರಿಶ್ರಮದಿಂದ ನಿಮಗೆ ಇಲ್ಲಿ ಕೆಲಸ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಸತತ ಪ್ರಯತ್ನವನ್ನು ನೀವು ಮಾಡುವಂಥದ್ದು ಉತ್ತಮವಾಗಿರುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನೀವು ಕಾಗೆಗೆ ಆಹಾರವನ್ನು ನೀಡುವುದರಿಂದಾಗಿ ಇಲ್ಲಿ ನಿಮಗೆ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳಿಂದ ನೀವು ದೂರ ಆಗ್ತೀರಾ ಅಂತ ಹೇಳ್ಬೋದು. ಈ ವಾರ ಸ್ವಲ್ಪ ನಿಮ್ಮ ಮಿತ್ರರಿಂದ ಬಾಧೆಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಯಾರ ಮೇಲೂ ಕಣ್ಣು ಮುಚ್ಚಿ ನಂಬಿಕೆಯನ್ನು ಇಡಬೇಡಿ. ಎಸ್ಪೆಷಲಿ ಕೆಲಸದ ಸ್ಥಳದಲ್ಲಿ ಆದಷ್ಟು ಎಚ್ಚರವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಸ್ನೇಹಿತರೇ ಮುಂದೆಗಡೆ ಚೆನ್ನಾಗಿದ್ದು ಹಿಂದೆಗಡೆ ಹೋಗಿ ಕಿತಾಪತಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಸಹಿತ ಮಾಡಬಹುದಾದಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಸಹಕಾರವು ಸಹಿತ ನಿಮಗೆ ಇಲ್ಲಿ ಕಮ್ಮಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಆದಷ್ಟು ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇರುವಂಥದ್ದು ಉತ್ತಮವಾಗಿರುತ್ತೆ. ಯಾವುದೇ ರೀತಿಯಾದಂತಹ ವ್ಯರ್ಥ ವಾದ ವಿವಾದಗಳಲ್ಲಿ ಬೀಳ್ಬೇಡಿ. ಈ ವಾರ ಆದಷ್ಟು ನಿಮ್ಮ ಆತ್ಮಸಾಕ್ಷಿಯನ್ನು ನಂಬುವಂಥದ್ದು ಉತ್ತಮವಾಗಿರುತ್ತೆ. ಇದಲ್ಲದೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡುವಂಥದ್ದು ಇಲ್ಲಿ ನಿಮಗೆ ನಿಮ್ಮ ಕಷ್ಟಗಳಿಂದ ದೂರ ಆಗಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಈ ವಾರ ಲಾಭವಿದೆ ಅಂತಲೇ ಹೇಳ್ಬೋದು. ಆರ್ಥಿಕ ಸ್ಥಿತಿಯು ಸಹಿತ ನಿಮಗೆ ಈ ವಾರ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು. ಓದಿನಲ್ಲಿ ಗಮನ ಕಮ್ಮಿ ಆಗಬಹುದು. ಈ ವಾರ ವ್ಯರ್ಥ ಕಾಲಹರಣ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನಿಮ್ಮ ಗಮನವನ್ನು ಓದಿನ ಕಡೆ ಇಡುವಂಥದ್ದು ಉತ್ತಮವಾಗಿರುತ್ತೆ. ಈ ವಾರ ನೀವು ಆದಷ್ಟು ಉತ್ತಮ ವಿಚಾರಗಳ ಕಡೆಗೆ ನಿಮ್ಮ ಗಮನವನ್ನು ಹರಿಸೋದ್ರಿಂದ ಸ್ವಲ್ಪ ಮನಃಶಾಂತಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಠಿಣ ಪರಿಶ್ರಮದಿಂದ ಈ ವಾರ ನಿಮಗೆ ನಿರೀಕ್ಷಿತ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಂತ ಉದ್ಯೋಗ ಮತ್ತು ವ್ಯಾಪಾರ ಮಾಡ್ತಾ ಇರೋಂಥವರಿಗೆ ಈ ವಾರ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಲೇವಾದೇವಿ ವ್ಯವಹಾರಗಳಲ್ಲಿ ಆದಷ್ಟು ಎಚ್ಚರಿಕೆ ವಹಿಸಿ ಪ್ರತಿಯೊಂದು ಕಡತಗಳನ್ನು ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಆದಷ್ಟು ಚೆಕ್ ಮಾಡಿ ನೀವು ಮುಂದುವರಿಯುವಂಥದ್ದು ಉತ್ತಮವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಷ್ಟ ಉಂಟಾಗಬಹುದು. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಈ ವಾರ ನಿಮಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಿರಿಯ ಸಹೋದರ ಸಹೋದರಿಯರ ಸಹಕಾರ ನಿಮಗೆ ಈ ವಾರ ಉತ್ತಮವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ವಾರ ಆದಷ್ಟು ನಿಮ್ಮ ವ್ಯರ್ಥ ಯೋಚನೆಗಳಿಂದ ದೂರ ಇರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿಯನ್ನು ನೀವೇ ಇಲ್ಲಿ ಹದಗೆಡಿಸ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಯೋಗ ಮತ್ತು ಧ್ಯಾನವನ್ನು ಇನ್ಕ್ಲೂಡ್ ಮಾಡುವಂಥದ್ದು ನಿಮಗಿಲ್ಲಿ ಸ್ವಲ್ಪ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದಲೂ ಸಹಿತ ನಿಮಗಿಲ್ಲಿ ಪಾಸಿಟಿವ್ ಎನರ್ಜಿಯನ್ನು ನೀವು ತಗೊಬೋದು ಅಂತಲೇ ಹೇಳ್ಬೋದು. ಇನ್ನು ಗುರುವಾರಗಳಂದು ಗುರುವಿನ ದೇವಸ್ಥಾನಗಳಿಗೆ ಹೋಗಿ ಗುರುವಾರದಂದು ತುಳಸಿ ಅರ್ಚನೆಯನ್ನು ನೀಡುವಂಥದ್ದು ಅಥವಾ ವಿಷ್ಣು ದೇವಾಲಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವಂಥದ್ದು ನಿಮಗಿಲ್ಲಿ ನಿಮ್ಮ ಮನಃಶಾಂತಿಗೆ ಇಲ್ಲಿ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು.
ನೀವೇನಾದರೂ ಸ್ವಂತ ವ್ಯಾಪಾರ ಅಥವಾ ಉದ್ಯೋಗವನ್ನೇನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ನಿಮಗೆ ಅತ್ಯುತ್ತಮವಾದಂತಹ ವಾರವಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿ ಹೆಚ್ಚಾಗುತ್ತೆ. ಇದಲ್ಲದೆ ಆದಾಯವೂ ಸಹಿತ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ವಾರ ನಿಮಗೆ ಭೂಮಿ, ಭವನ, ವಾಹನಗಳಿಂದಲೂ ಸಹಿತ ನಿಮಗೆ ಲಾಭ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಸ್ತಿಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಯೂ ಸಹಿತ ಈ ವಾರ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಹಣಕಾಸಿಗೆ ಸಂಬಂಧಿಸಿದಂತೆ ಈ ವಾರ ನಿಮಗೆ ಅತ್ಯುತ್ತಮವಾದಂತಹ ಫಲಗಳನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇದುವರೆಗೂ ನೀವೇನಾದರೂ ಸಾಲ ಕೊಟ್ಟಿದ್ರೆ ಅದು ಹಿಂತಿರುಗಿ ಬರುವಂತಹ ಸಾಧ್ಯತೆ ಈ ವಾರ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಾಲ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವಾರ ನಿಮಗೆ ಪಾಸಿಟಿವ್ ರಿಸಲ್ಟ್ ಇದರಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಯಾರಿಗಾದ್ರು ಸಾಲ ಕೊಡಬೇಕು ಅಂತಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಯಾಕಂತ ಹೇಳಿದ್ರೆ ಕೊಟ್ಟಂತಹ ಸಾಲ ಮತ್ತೆ ಹಿಂತಿರುಗಿ ಪಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಈ ವಾರ ನಿಮ್ಮ ಸಂಗಾತಿಯಿಂದ ಉಡುಗೊರೆಯನ್ನ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಯಿಂದ ಯಾವುದಾದ್ರೂ ಉಡುಗೊರೆಗಳನ್ನು ನೀವು ಪಡೆಯುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರ ಸಹಕಾರವನ್ನು ನೀವು ಪಡೆಯೋದ್ರಿಂದ ಇಲ್ಲಿ ನಿಮ್ಮ ಲಾಭದ ಮಟ್ಟ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸರ್ಕಾರಿ ನೌಕರರಿಗೆ ಈ ವಾರ ಸರ್ಕಾರದಿಂದ ಲಾಭ ಅಂತಲೇ ಹೇಳ್ಬೋದು. ಬಡ್ತಿಯಾಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಸೊ ಅದರಿಂದ ಹೆಚ್ಚು ಬುದ್ಧಿವಂತಿಕೆಯಿಂದನೇ ನೀವು ಈ ವಾರ ಕೆಲಸಗಳನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು. ಆದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ಬೋದು ಅಥವಾ ಅವರ ಜೊತೆ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿದೆ. ಸೊ ಆದಷ್ಟು ಎಚ್ಚರಿಕೆ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ವಾರ ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ದೊಡ್ಡ ತೊಂದರೆಗಳು ಈ ವಾರ ನಿಮಗೆ ನೋಡೋಕ್ಕೆ ಸಿಗಲ್ಲ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ಬರೀತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಂತಹ ರಿಸಲ್ಟ್ ನಿಮಗಿಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ ಹುಡುಕ್ತಾ ಇರುವಂಥವರಿಗೂ ಸಹಿತ ಈ ವಾರ ಉತ್ತಮವಾದಂತಹ ವಾರವಾಗಿರುತ್ತೆ ಅಂತಲೇ ಹೇಳ್ಬೋದು. ಸಕಾರಾತ್ಮಕ ಸುದ್ದಿಗಳು ನಿಮಗಿಲ್ಲಿ ಹೆಚ್ಚಾಗಿ ಕೇಳಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಕುಟುಂಬದವರ ಸಹಕಾರವು ಸಹಿತ ನಿಮಗೆ ಈ ವಾರ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಕಿರಿಯ ಸಹೋದರ ಮತ್ತು ಸಹೋದರಿಯರ ಸಹಕಾರ ನಿಮಗಿಲ್ಲಿ ಉತ್ತಮವಾಗಿ ಸಿಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಪ್ರವಾಸಕ್ಕೆ ಹೋಗುವಂತಹ ಯೋಗಗಳು ಸಹಿತ ಇರೋದ್ರಿಂದಾಗಿ ಇಲ್ಲಿ ನಿಮಗೆ ಪ್ರವಾಸದಿಂದಲೂ ಸಹಿತ ಲಾಭವಾಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಸಂತಾನದಿಂದ ಶುಭ ಸುದ್ದಿಗಳನ್ನು ಸಹಿತ ನೀವು ಕೇಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ಈ ವಾರ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಲಕ್ಷ್ಮಿಯನ್ನ ಪೂಜೆ ಮಾಡುವಂಥದ್ದು ಅಥವಾ ಲಕ್ಷ್ಮಿಯ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅರ್ಚನೆಯನ್ನ ಮಾಡಿಸುವಂಥದ್ದು ಸಹಿತ ನಿಮಗೆ ಈ ವಾರ ಬರುವಂತಹ ಪ್ರತಿಯೊಂದು ಕಷ್ಟಗಳಿಂದ ನೀವು ಪಾರಾಗಲು ಸುಲಭ ಉಪಾಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವಾರ ನೀವೊಂದು ಸ್ವಲ್ಪ ಹಣದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಹಣ ನಿಮ್ಮ ಕೈಗೆ ಬಂದರೂ ಖರ್ಚು ಈ ವಾರ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಅದು ವ್ಯರ್ಥ ಖರ್ಚುಗಳೇ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಆರ್ಥಿಕ ಸ್ಥಿತಿಯನ್ನು ಸ್ವಲ್ಪ ಗಮನಿಸುವಂಥದ್ದು ಉತ್ತಮವಾಗಿರುತ್ತೆ. ಈ ವಾರ ನಿಮಗೆ ವಿವಿಧ ಮೂಲಗಳಿಂದ ಧನಲಾಭವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸ್ವಂತ ವ್ಯಾಪಾರ ಅಥವಾ ಉದ್ಯೋಗ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ಲಾಭ ನಿಮಗೆ ಈ ವಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಅಭಿವೃದ್ಧಿಯೂ ಸಹಿತ ಈ ವಾರ ನಿಮಗೆ ನಿಮ್ಮ ಸ್ವಂತ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಸೊ ಈ ವಾರ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತಡಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಕೆಲಸದ ಒತ್ತಡ ಹೆಚ್ಚಾಗೋದ್ರಿಂದಾಗಿ ಇಲ್ಲಿ ಇದು ನಿಮಗೆ ಮಾನಸಿಕವಾಗಿ ಸ್ವಲ್ಪ ತೊಂದರೆಯನ್ನು ಕೊಡಬಹುದು. ಸೊ ಆದ್ದರಿಂದ ಯಾವುದೇ ರೀತಿಯಾದಂತಹ ಒತ್ತಡವನ್ನು ನಿಮ್ಮ ಮೇಲೆ ಹಾವಿಯಾಗಕ್ಕೆ ಬಿಡಬೇಡಿ. ಆದಷ್ಟು ಯೋಗ ಧ್ಯಾನ ಮಾಡುವಂಥದ್ದು ನಿಮಗೆ ಇಲ್ಲಿ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸರ್ಕಾರಿ ನೌಕರಿಯಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ನಿಮಗೆ ಅತ್ಯುತ್ತಮ ಫಲ ಅಂತಲೇ ಹೇಳ್ಬೋದು. ಈ ವಾರ ನಿಮಗೆ ನಿಮ್ಮ ಕರ್ಮದಿಂದ ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಾಲ ಬಾಧೆಯಿಂದ ಬಳಲ್ತಾ ಇದ್ರೆ ಈ ವಾರ ಈ ಸಾಲ ಬಾಧೆ ನಿವಾರಣೆಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಸಂಗಾತಿಯಿಂದ ಈ ವಾರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭ ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದ ಯಾವುದೇ ರೀತಿಯಾದಂತಹ ಹೊಸ ಕೆಲಸಗಳನ್ನೇನಾದ್ರು ಪ್ರಾರಂಭಿಸ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ನಿಮಗೆ ಇಲ್ಲಿ ಲಾಭವನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಇಲ್ಲಿ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು ಈ ವಾರ ಯಶಸ್ಸನ್ನು ಕಾಣುತ್ತೆ ಅಂತಲೇ ಹೇಳ್ಬೋದು. ಇನ್ನು ಭೂಮಿ, ಭವನ, ವಾಹನಗಳಿಂದಲೂ ಸಹಿತ ನಿಮಗೆ ಈ ವಾರ ಲಾಭ ಇದೆ ಅಂತಲೇ ಹೇಳ್ಬೋದು. ಆದರೆ ಈ ವಾರ ಸ್ವಲ್ಪ ನಿಮ್ಮ ಆತ್ಮವಿಶ್ವಾಸದ ಕಡೆ ಗಮನ ಹರಿಸುವಂಥದ್ದು ಉತ್ತಮವಾಗಿರುತ್ತೆ. ಅತಿಯಾದ ಆತ್ಮವಿಶ್ವಾಸ ನಿಮಗಿಲ್ಲಿ ತೊಂದರೆಯನ್ನು ಕೊಡಬಹುದು. ಇನ್ನು ನೀವೇನಾದ್ರು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದೀರಾ ಅಂತ ಹೇಳಿದ್ರು ಸಹಿತ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ.
ಯಾರನ್ನು ನಂಬಕ್ಕಿಂತ ಮುಂಚೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರಗಳಿಂದ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳು ತಾಳ್ಮೆಯಿಂದ ಇರುವಂಥದ್ದು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಅಂತಲೇ ಹೇಳ್ಬೋದು. ಸೊ ಈ ವಾರ ಯಾವುದೇ ರೀತಿಯಾದಂತಹ ಸಾಲವನ್ನು ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಗಮನಿಸುವಂಥದ್ದು ಉತ್ತಮವಾಗಿರುತ್ತೆ. ಯಾಕಂತ ಹೇಳಿದರೆ ಕೊಟ್ಟಂತಹ ಸಾಲ ಮತ್ತೆ ಹಿಂತಿರುಗಿ ಪಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ಈ ವಾರ ಸಾಮಾನ್ಯ ಫಲ ಇದೆ ಅಂತಲೇ ಹೇಳ್ಬೋದು. ತಲೆ ಮತ್ತು ಮೂಳೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಸ್ವಲ್ಪ ಕಾಡ್ಬೋದು ಈ ವಾರ ನಿಮಗೆ. ಆದಷ್ಟು ವೈದ್ಯಕೀಯ ಸಲಹೆಯ ಜೊತೆಗೆ ಯೋಗ ಧ್ಯಾನ ಮಾಡುವಂಥದ್ದು ನಿಮಗೆ ಇಲ್ಲಿ ಆರೋಗ್ಯದ ದೃಷ್ಟಿಕೋನದಿಂದ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ನಿಮ್ಮದು ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ವಧುವರರ ಅನ್ವೇಷಣೆಯಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ಸ್ವಲ್ಪ ಹಿನ್ನಡೆಯಾಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಆದರೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಮಾಡ್ಕೊಂಡ್ಬಿಡಿ. ಸತತ ಪ್ರಯತ್ನ ಮಾಡ್ತಾ ಇರುವಂಥದ್ದು ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿ ಚಕ್ರದ ಮಹಿಳೆಯರು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಾರ. ಸೊ ಈ ವಾರ ಆದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆಯನ್ನು ನೀಡುವಂಥದ್ದು ನಿಮಗೆ ಬರುವಂತಹ ಕಷ್ಟಗಳಿಂದ ಪಾರಾಗಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ವಾರ ನೀವು ನಿಮ್ಮ ಬಂಧು ಮಿತ್ರರಿಂದ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತೀರ ಅಂತಲೇ ಹೇಳ್ಬೋದು. ಸೊ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಅನ್ನುವಂತಹ ಗೊಂದಲ ನಿಮಗೆ ಇಲ್ಲಿ ಸ್ವಲ್ಪ ಹೆಚ್ಚಾಗ್ಬೋದು. ಸೊ ಇದು ನಿಮ್ಮ ತಲೆಯನ್ನು ಕೆಡಿಸುತ್ತೆ ಹೆಚ್ಚಾಗಿ ಅಂತಲೇ ಹೇಳ್ಬೋದು. ಸೊ ಅದರಿಂದ ಟೆನ್ಷನ್ ಯಾವುದೇ ರೀತಿಯಾದಂತಹ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕಾಲವೇ ಇದಕ್ಕೆಲ್ಲ ನಿಮಗೆ ಉತ್ತರ ನೀಡುತ್ತೆ ಅಂತಲೇ ಹೇಳ್ಬೋದು. ಸೊ ಮುಂಬರುವಂತಹ ದಿನಗಳಲ್ಲಿ ಅವರ ಮುಖವಾಡಗಳು ಕಳಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬರುವಂಥದ್ದಾದರೆ ಇಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ನೀವು ಎದುರಿಸ್ತೀರಾ ಅಂತ ಹೇಳ್ಬೋದು ಈ ವಾರ. ಆದಷ್ಟು ನೀವು ಶ್ರದ್ಧೆ ಇಟ್ಟು ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇರುವಂಥದ್ದು ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಈ ವಾರ. ಇನ್ನು ಸ್ವಂತ ಉದ್ಯೋಗ ಅಥವಾ ಕೆಲಸದಲ್ಲಿರುವಂಥವರಿಗೆ ಈ ವಾರ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಲಾಭದ ಪ್ರಮಾಣ ಸ್ವಲ್ಪ ಹೆಚ್ಚಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ವ್ಯರ್ಥ ಖರ್ಚುಗಳು ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಮನರಂಜನೆಗೆ ಅಥವಾ ಐಷಾರಾಮಿ ವಸ್ತುಗಳಿಗೆ ಈ ವಾರ ಸ್ವಲ್ಪ ವ್ಯರ್ಥ ಖರ್ಚನ್ನು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸೊ ಆದ್ದರಿಂದ ಸ್ವಲ್ಪ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ನಿಮ್ಮ ಖರ್ಚಿನ ಬಗ್ಗೆ. ಇನ್ನು ಕುಟುಂಬದವರ ಜೊತೆ ಈ ವಾರ ಉತ್ತಮವಾದಂತಹ ಸಮಯವನ್ನು ನೀವು ಕಳಿತೀರ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ವಾತಾವರಣ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬೆನ್ನು ನೋವು, ಮೂಳೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿಮಗೆ ಈ ವಾರ ಸ್ವಲ್ಪ ಬಾಧಿಸಬಹುದು. ಇದಲ್ಲದೆ ಎದೆ ನೋವು ಅಷ್ಟೇ ಹೃದಯಕ್ಕೆ ಸಂಬಂಧಿಸಿದಂತಹ ನೋವುಗಳು ಸಹಿತ ನಿಮಗೆ ಈ ವಾರ ಸ್ವಲ್ಪ ಬಾಧಿಸಬಹುದು. ಆದಷ್ಟು ಕರಿದ ತಿಂಡಿಗಳಿಂದ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಯೋಗ ಅಥವಾ ಧ್ಯಾನವನ್ನು ಮಾಡುವಂಥದ್ದು ಸಹಿತ ನಿಮಗೆ ಇಲ್ಲಿ ಉಪಯೋಗಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಾರ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡಂತಹ ಪಾಸಿಟಿವ್ ರಿಸಲ್ಟ್ಸ್ ನಿಮಗಿಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಇಲ್ಲಿ ನಿಮಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಕಾರ್ಯದ ಒತ್ತಡವೂ ಸಹಿತ ನಿಮಗಿಲ್ಲಿ ಸ್ವಲ್ಪ ಹೆಚ್ಚಾಗಬಹುದು. ಸೊ ಅದರಿಂದಾಗಿ ಯಾವುದೇ ರೀತಿಯಾದಂಥ ಓವರ್ಲೋಡ್ ಕೆಲಸಗಳನ್ನು ನಿಮ್ಮ ಮೇಲೆ ತಗೊಂಬೇಡಿ. ಆದಷ್ಟು ತಾಳ್ಮೆಯಿಂದ ಇರುವಂಥದ್ದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ವಾರ ಆದಷ್ಟು ನೀವು ಒಂದೇ ಆದಾಯವನ್ನು ನಂಬದೆ ವಿವಿಧ ಆದಾಯಗಳ ಮೂಲವನ್ನು ಹುಡುಕುವಂಥದ್ದು ನಿಮಗೆ ಇಲ್ಲಿ ಉತ್ತಮವಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಭವಿಷ್ಯದ ದೃಷ್ಟಿಕೋನದಿಂದ. ಇದಲ್ಲದೆ ಯಾತ್ರೆಗಳಿಂದಲೂ ಸಹಿತ ಈ ವಾರ ನಿಮಗೆ ಉತ್ತಮವಾದಂತಹ ಲಾಭಗಳಿದೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ನಿಮಗಿಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಂದ ನಿಮಗೆ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು.